ಅತ್ತೆ 1/4 ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ಕಬಾಬ್ ಮಾಡ್ಕೊಡ್ತೀಯಾ? ಈ ಚಿಕನ್ ಬಿರಿಯಾನಿನ ಮಾಡೋದಕ್ಕೆ ನಾನಿಲ್ಲಿ ತ್ರಿಶು ಮಸಾಲದವರ ಚಿಕನ್ ಬಿರಿಯಾನಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಎಲ್ಲಾ ತರಹದ ಮಸಾಲಾ ಪೌಡರ್ ಕೂಡ ಅವೈಲಬಲ್ ಇದೆ. ಚಿಕನ್ ಮಸಾಲ, ಮಟನ್ ಮಸಾಲ, ಎಗ್ ಮಸಾಲ, ಚಿಕನ್ ಕಬಾಬ್ ಪೌಡರ್, ಫಿಶ್ ಕಬಾಬ್ ಪೌಡರ್, ಎಲ್ಲಾ ತರಹದ ಪೌಡರ್ ಕೂಡ ಅವೈಲಬಲ್ ಇದೆ. ನೀವು ಕೂಡ ಬೈ ಮಾಡಬೇಕು ಅಂದ್ರೆ ಅವ್ರ ಪೇಜ್ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಬೈ ಮಾಡಿ. ನಾನು ಇಲ್ಲಿ ಅರ್ಧ ಕೆಜಿ ಚಿಕನ್ಗೆ ಚಿಕನ್ ಬಿರಿಯಾನಿ ಪೇಸ್ಟ್ನ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಖಾರ ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಚಿಕನ್ ಕಬಾಬ್ನ ಮಾಡೋದಕ್ಕೆ ತ್ರಿಶು ಚಿಕನ್ ಕಬಾಬ್ ಪೌಡರ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಚಿಕನ್ ಬಿರಿಯಾನಿನ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಕ್ಕಿ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 2 ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕಿ ಫ್ರೈ ಮಾಡಿ ಮ್ಯಾಗಿನೇಟ್ ಮಾಡಿರೋ ಚಿಕನ್ನ ಹಾಕಿ ಫ್ರೈ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಹಸಿಟ್ಕೊಂಡಿರೋ ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಸಲ್ ಹೊಡ್ಸ್ಕೋಬೇಕು. ಹಾಗೇನೆ ಈ ಕಡೆ ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊಂಡಿರೋ ಚಿಕನ್ನ ಹಾಕಿ ಅದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಮತ್ತು ರುಚಿಯಾದ ಚಿಕನ್ ಕಬಾಬು ಕೂಡ ರೆಡಿಯಾಗಿರುತ್ತೆ. ತ್ರಿಶು ಮಸಾಲದವರ ಪೌಡರ್ನ ಯೂಸ್ ಮಾಡಿಕೊಂಡು ಕೇವಲ 15 ನಿಮಿಷದಲ್ಲಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ನ ಮಾಡ್ಬೋದು. ಪವನ್, ಚಿಕನ್ ಬಿರಿಯಾನಿ ಕಬಾಬ್ ರೆಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ.